ರಾಮಕೃಷ್ಣ ಮಿಷನ್ ವಿದ್ಯಾಮಂದಿರ ಅಂತ ಬಂದಿದೆ. ಶ್ರೀ ರಾಮಕೃಷ್ಣ ಶಿಕ್ಷಾಲಯ ಅಂತ ಇದೆ. ವಿವೇಕಾನಂದ ವಿದ್ಯಾಕೇಂದ್ರ ಇದೆ. ಈ ಎಲ್ಲ ಸಂಸ್ಥೆಗಳು ಪ್ರಾರಂಭ ಆಗಲಿಕ್ಕೆ ಅದರ ಹಿಂದೆ ಪ್ರೇರಣೆಯನ್ನು ಕೊಟ್ಟವರು ಬ್ರಹ್ಮಚಾರಿ ಜ್ಞಾನ ಮಹಾರಾಜರು. ಆದ್ದರಿಂದ ಅವರ ಸುತ್ತ ಯಾವಾಗಲೂ ಒಂದು ಯುವಕರ ಗುಂಪು ಸುತ್ತುವರೆದಿರ್ತಾ ಇತ್ತು. ಸ್ವಾಮಿ ಲೋಕೇಶ್ವರಾನಂದಜಿ ಅಂತ ಅವರು ಹೇಳ್ತಾರೆ, ನಾವು ಜ್ಞಾನ ಮಹಾರಾಜ ಹತ್ರ ಹೋಗಿ ಬರ್ತಾ ಇದ್ದೆ. ಅವರು ನನಗೆ ಪ್ರತಿ ಸಲ ಬೇರೆ ಬೇರೆ ಬುಕ್ಲೆಟ್ಸ್ ಪುಸ್ತಕಗಳನ್ನು ಕೊಡ್ತಾ ಇದ್ರು. ಒಂದು ಸಲ ಅವರು ನನಗೆ ಹೇಳಿದ್ರು, ನಾನು ನಿಮಗೆ ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ ಅಂತ. ಏನು ಸ್ವಾಮೀಜಿ ಹೇಳಿ, ಮಾಡ್ತೇನೆ ಅಂತ ಹೇಳಿದ್ರು. ಅವರು ಕಾಲೇಜ್ ವಿದ್ಯಾರ್ಥಿಯಾಗಿದ್ದರು. ಆಗ ನೀನು ನಿನ್ನ ಕ್ಲಾಸ್ ರೂಮಲ್ಲಿ ಎಲ್ಲಿಗೂ ಇದನ್ನು ಹಂಚಬೇಕು. ನಾನು ನಿನಗೆ ಇಷ್ಟು ಬುಕ್ಲೆಟ್ಸ್ ಅನ್ನು ಕೊಡ್ತೇನೆ, ಇದನ್ನು ನೀನು ತರಗತಿಯಲ್ಲಿ ಎಲ್ಲಿಗೂ ಹಂಚಬೇಕು ಅಂತ ಜ್ಞಾನ ಮಹಾರಾಜರು ಹೇಳಿದ್ರು. ಇವರಿಗೆ ಒಳಗೊಳಗೆ ಕಸಿವಿಸಿ ಆಗುತ್ತೆ, ಒಳಗೊಳಗೆ ಭಯ ಆಗುತ್ತೆ ಸ್ವಲ್ಪ. ಯಾಕಂದ್ರೆ ಆಧ್ಯಾತ್ಮಿಕ ಪುಸ್ತಕಗಳನ್ನು, ಧಾರ್ಮಿಕ ಪುಸ್ತಕಗಳನ್ನು ಫ್ರೀಯಾಗಿ ಹಂಚಿದ್ರು ಕೂಡ ನಮ್ಮ ಜನ ಅದನ್ನು ಯಾವ ರೀತಿ ತಗೊಳ್ತಾರೆ, ಜನರದ್ದು ಅದಕ್ಕೆ ರೆಸ್ಪಾನ್ಸ್, ಪ್ರತಿಕ್ರಿಯೆ ಹೇಗಿರುತ್ತೆ ಇವತ್ತಿಗೂ ನಮಗೆ ಗೊತ್ತಿದೆ. ಜನ ಅಷ್ಟು ಇಷ್ಟಪಡಲ್ಲ, ಅಥವಾ ವ್ಯಂಗ್ಯ ಮಾಡ್ತಾರೆ, ಟೀಕೆ ಮಾಡ್ತಾರೆ. ಅದಕ್ಕೆ ಈ ಹುಡುಗನಿಗೆ ಯಾಕೋ ಇಷ್ಟ ಆಗಲಿಲ್ಲ. ಆದರೆ ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ವಲ್ಲ, ಅದಕ್ಕೆ ಆ